ನಮಸ್ತೆ ಮಕ್ಕಳೇ. ಚಾಪ್ಟರ್ ನಂಬರ್ 2 ಪಾಲಿನಾಮಿಯಲ್. ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಎರಡನೇ ಚಾಪ್ಟರ್ ಹೋಗ್ತಾ ಇದ್ವಿ, ಪಾಲಿನಾಮಿಯಲ್ಸ್. ಮೊದಲಿಗೆ ಇದ್ರಲ್ಲಿ ಬರ್ತಕ್ಕಂಥ ಬೇಸಿಕ್ ಕಾನ್ಸೆಪ್ಟ್ಗಳನ್ನ ಕಲ್ತ್ಕೊಂಡ್ಬಿಡೋಣ. ಎಕ್ಸ್ಪ್ರೆಷನ್, ನಾವು ಏನನ್ನ ಎಕ್ಸ್ಪ್ರೆಷನ್ ಆಗಿ ಅಂತ ಕರಿತೀವಿ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಹಾಗೆ ಒಂದು ಸಾರಿ ಮೆಲ್ಕ್ ಹಾಕ್ಬಿಡೋಣ. ನಮಗೆ ಈಗ ಆಲ್ರೆಡಿ ಗೊತ್ತಿದೆ ಕೆಲವೊಂದು ಕಾನ್ಸೆಪ್ಟ್ಗಳು. ಏನೇನು ಕಾನ್ಸೆಪ್ಟ್ ಗೊತ್ತಿದೆ ಹೇಳಿ? ಬರೀ ನಂಬರ್ಗಳಿದ್ರೆ ಅವನ ಏನಂತ ಕರಿತೀವಿ? ಕಾನ್ಸ್ಟಂಟ್ ಅಂತ ಕರಿತೀವಿ. 0, 1, 2, 3, 4, 5 ಈ ನಂಬರ್ಗಳು ಎಲ್ಲಿ ತಗೊಂಡೋಗಿ ಯಾರಿಗೆ ಕೇಳಿದ್ರು ಅದರ ಬೆಲೆ ಸ್ಥಿರವಾಗಿರ್ತದೆ. ದೇರ್ ಇಸ್ ನೋ ಚೇಂಜ್ ಇನ್ ವ್ಯಾಲ್ಯೂ ಆಫ್ ದಟ್ ನಂಬರ್, ದಟ್ ಈಸ್ ಕಾನ್ಸ್ಟಂಟ್. ಅವುಗಳ ಜೊತೆಗೆ ನಾವು ಇಂಗ್ಲಿಷ್ ಸ್ಮಾಲ್ ಲೆಟರ್ ಆಲ್ಫಾಬೆಟ್ಸ್ ಗಳನ್ನ ಬಳಸ್ತೇವೆ. ಇವುಗಳನ್ನ ನಾವು ವೇರಿಯಬಲ್ ಅಂತ ಕರಿತೀವಿ. ಯಾಕಂದ್ರೆ ದೇ ಡೋಂಟ್ ಹ್ಯಾವ್ ಎನಿ ಫಿಕ್ಸ್ಡ್ ವ್ಯಾಲ್ಯೂ. ಫಿಕ್ಸ್ಡ್ ವ್ಯಾಲ್ಯೂ ಇರ್ತಕ್ಕಂಥವನ್ನ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಫಿಕ್ಸ್ ಆಗಿ ವ್ಯಾಲ್ಯೂ ಇಲ್ಲದೆ ಇರ್ತಕ್ಕಂಥವನ್ನ ವೇರಿಯಬಲ್ಸ್ ಅಂತ ಕರಿತೀವಿ. ಇವುಗಳ ಮಧ್ಯೆ ಅಡಿಟಿವ್, ಸಬ್ಟ್ರಾಕ್ಷನ್ ಸೈನ್ಗಳೇನಾದ್ರೂ ಇದ್ರೆ ಅವುಗಳನ್ನ ಟರ್ಮ್ಸ್ ಅಂತ ಕರಿತೀವಿ. ಈಗ ಬಂದಿರೋದು ಒಂದು ಟರ್ಮ್. ಇದರಲ್ಲಿ 2 ಅನ್ನೋದು ಕೋಇಫಿಷಿಯಂಟ್, ಎಕ್ಸ್ ಅನ್ನೋದು ವೇರಿಯಬಲ್. ಇನ್ನೊಂದು ಕಾನ್ಸ್ಟೆಂಟ್ ಅನ್ನ ತಗೊಳ್ತೀವಿ, ಅದಕ್ಕೂ ಒಂದು ವೇರಿಯಬಲ್, ಕೋಇಫಿಷಿಯಂಟ್ ವೇರಿಯಬಲ್. ಇವುಗಳ ಮಧ್ಯೆ ಈಗ ಪ್ಲಸ್ ಅಂತ ಬಂದಾಗ ನಾವು ಇದನ್ನ ಏನಂತ ಕರಿತೀವಿ ಅಂದ್ರೆ, ಟೋಟಲ್ ಆಗಿ ಇದನ್ನ 2x + 5y ಅನ್ನೋದನ್ನ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಅದೇ ರೀತಿ 2y³ + 7x² - y ಇದು ಕೂಡ ಎಕ್ಸ್ಪ್ರೆಷನ್ ಆಗುತ್ತೆ. y² - 17 ಆಲ್ಸೋ ಎಕ್ಸ್ಪ್ರೆಷನ್. ಇಲ್ಲಿ 3x⁻2/3 - x² ಇದೆ. ನೆಕ್ಸ್ಟ್ x⁻−1 + 5 ಇದೆ. ಇದರಲ್ಲಿ ಎಕ್ಸ್ಪ್ರೆಷನ್ ಯಾವುವು? ಜಸ್ಟ್ ಪಾಲಿನಾಮಿಯಲ್ಗಳು ಯಾವುವು ಅಂತ ನೋಡೋಣ. ಈಗ ಮೊದಲಿಗೆ ನಾವು ಇವುಗಳ ಡಿಗ್ರಿಯನ್ನ ನೋಡ್ತಾ ಇದ್ದೀವಿ. ಮೊದಲನೇ ಎಕ್ಸಾಂಪಲ್ ಅಲ್ಲಿ x⁻1 ಇದೆ, y⁻1 ಇದೆ. ಡಿಗ್ರಿ ಆಫ್ ದಿಸ್ ಎಕ್ಸ್ಪ್ರೆಷನ್ ಈಸ್ 1. ಇದರಲ್ಲಿ ಹೈಯೆಸ್ಟ್ ಪವರ್ ಅನ್ನ ನಾವು ಡಿಗ್ರಿ ಅಂತ ಕರಿತೀವಲ್ವಾ? ಇದರಲ್ಲಿ 1, 2, 3 ಅಂತ ಇದೆ. 3 ಇಸ್ ಹೈಯೆಸ್ಟ್. ಪವರ್ ಎಷ್ಟಿದೆ? 3 ಇದೆ. ಹಾಗಾಗಿ ಇದು ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್ 2, 3. ಇದರಲ್ಲಿ ಹೈಯೆಸ್ಟ್ ಪವರ್ 2 ಇದೆ. ಹಂಗಾಗಿ ಅದನ್ನೇನಂತ ಕರಿತೀವಿ? ಡಿಗ್ರಿ 2 ಅಂತ ಕರಿತೀವಿ. ಇನ್ನು ಇವರಲ್ಲಿ 2/3 ಇದೆ, ಫ್ರಾಕ್ಷನ್ ಇದೆ, -1 ಇದೆ. ಫ್ರಾಕ್ಷನ್ ಮತ್ತು -1 ಬಂದ್ರೆ ಅವನ್ನ ನಾವು ಎಕ್ಸ್ಪ್ರೆಷನ್ಸ್ ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ. ಓಕೆ, ಇದು ಪಾಲಿನಾಮಿಯಲ್, ಇದು ಓಕೆ, ಇದು ನಾಟ್ ಓಕೆ. ದಿಸ್ ಈಸ್ ಆಲ್ಸೋ ನಾಟ್ ಓಕೆ. -1 ಬಂದಿದೆ ನೋಡಿ. ಡಿಗ್ರಿ ಯಾವತ್ತು ಪಾಸಿಟಿವ್ ಆಗಿರ್ಬೇಕು, ಫ್ರಾಕ್ಷನ್ ಆಗಿರಬಾರ್ದು. ಈ ಮೂರನ್ನು ನಾವು ಪಾಲಿನಾಮಿಯಲ್ಸ್ ಅಂಡ್ ಆಲ್ಸೋ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಪಾಲಿನಾಮಿಯಲ್ ಅಂದ್ರೆ ಏನು ಅಂತ ಡೆಫಿನಿಷನ್ ನೋಡೋದಾದ್ರೆ, ಪಾಲಿನಾಮಿಯಲ್ ಈಸ್ ಆನ್ ಎಕ್ಸ್ಪ್ರೆಷನ್ ಇನ್ ವಿಚ್ ಆಲ್ ದ ಪವರ್ಸ್ ಆಫ್ ವೇರಿಯಬಲ್ಸ್ ಆರ್ ಹೋಲ್ ನಂಬರ್. ನೋಡಿ, ಎಲ್ಲಾ ವೇರಿಯಬಲ್ಗಳ ಪವರ್ಗಳು ಏನಾಗಿರ್ಬೇಕು? ಹೋಲ್ ನಂಬರ್ ಆಗಿರ್ಬೇಕು. ಅಂತ ಎಕ್ಸ್ಪ್ರೆಷನ್ ನಾವು ಏನಂತ ಕರಿತೀವಿ? ಪಾಲಿನಾಮಿಯಲ್ ಅಂತ ಕರಿತೀವಿ. ಈಗ ಟೈಪ್ಸ್ ಆಫ್ ಪಾಲಿನಾಮಿಯಲ್ ಯಾವ್ದಾವ್ದಿದೆ ಅಂತ ಅದು ನಾವು ಈಗ ಯಾವ್ದ್ರ ಮೇಲೆ ತಗೊಂತಿದೀವಿ ಅಂದ್ರೆ, ಬೇಸ್ಡ್ ಆನ್ ನಂಬರ್ ಆಫ್ ಟರ್ಮ್ಸ್ ಅಂತ. ಒಂದು ಟರ್ಮ್ ಇದ್ರೆ ಏನಂತ ಕರಿತೀವಿ, 2 ಟರ್ಮ್ ಇದ್ರೆ ಏನಂತ ಕರಿತೀವಿ, 3 ಟರ್ಮ್ ಇದ್ರೆ ಏನಂತ ಕರಿತೀವಿ ಅಂತ. ಒಂದು ಟರ್ಮ್ ಇದ್ರೆ ಅದನ್ನ ಮೊನೋಮಿಯಲ್ ಅಂತ ಕರಿತೀವಿ. ಎಕ್ಸ್ಪ್ರೆಷನ್ ಹ್ಯಾವಿಂಗ್ ಓನ್ಲಿ 1 ಟರ್ಮ್. ಇಲ್ಲಿ ನೋಡಿದ್ರೆ ಈಗ ಎಕ್ಸ್ಪ್ರೆಷನ್ಸ್ ಹ್ಯಾವಿಂಗ್ 2 ಟರ್ಮ್. ಪಾಲಿನಾಮಿಯಲ್ 2 ಟರ್ಮ್ಸ್ ಗಳಿದ್ರೆ ಅದನ್ನ ನಾವು ಏನಂತ ಕರಿತೀವಿ? ಬೈನಾಮಿಯಲ್ ಅಂತ ಕರಿತೀವಿ. ಏನಾದ್ರೂ ಪಾಲಿನಾಮಿಯಲ್ ಅಲ್ಲಿ 3 ಟರ್ಮ್ಸ್ ಗಳಿದ್ರೆ ಅದನ್ನ ಟ್ರೈನಾಮಿಯಲ್ ಅಂತ ಕರಿತೀವಿ. ಈಗ ಕ್ಲಾರಿಟಿ ಸಿಕ್ತಲ್ಲ? ಮೊನೋಮಿಯಲ್ ಅಂತ ಹೇಳಬೇಕು ಅಂದ್ರೆ ಎಕ್ಸ್ಪ್ರೆಷನ್ ಅಲ್ಲಿ ಎಷ್ಟು ಟರ್ಮ್ಸ್ ಗಳಿರ್ಬೇಕು? ಓನ್ಲಿ 1. ಬೈನಾಮಿಯಲ್ ಅಂತ ಹೇಳ್ಬೇಕು ಅಂದ್ರೆ
ಎರಡು ಟರ್ಮ್ ಎರಡಿದಾವೆ ಅಂತ ಹೇಗೆ ಗೊತ್ತಾಗುತ್ತೆ? ಪ್ಲಸ್ ಅಥವಾ ಮೈನಸ್ ಸಿಂಬಲ್ ಇರ್ತದಲ್ವಾ, ಆ ಪ್ಲಸ್ ಮತ್ತೆ ಮೈನಸ್ ಸೈನ್ ಸಪರೇಟ್ ಮಾಡ್ತೀವಿ. ಇದು ಒಂದು ಟರ್ಮ್, ಇದು ಒಂದು ಟರ್ಮ್. ಇಲ್ಲಿ ನೋಡಿ 1 2 3 ಇವುಗಳ ಮಧ್ಯೆ ಯಾವ ಚಿಹ್ನೆ ಇರಬೇಕು? ಪ್ಲಸ್ ಇರಬೇಕು ಅಥವಾ ಮೈನಸ್ ಇರಬೇಕು. 2 ಟರ್ಮ್ಸ್ ಇದ್ರೆ ಬೈನಾಮಿಯಲ್, 3 ಟರ್ಮ್ಸ್ ಇದ್ರೆ ಪಾಲಿನಾಮಿಯಲ್. ಟೈಪ್ಸ್ ಆಫ್ ಪಾಲಿನಾಮಿಯಲ್ ಬೇಸ್ಡ್ ಆನ್ ಡಿಗ್ರಿ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದ ಪಾಯಿಂಟ್ ಆಫ್ SSLC ಎಕ್ಸಾಮಿನೇಷನ್. ನಾವೀಗ ಒಂದೊಂದಾಗಿ ನೋಡೋಣ. ಇಲ್ಲೂ ಕೂಡ 3 ಟೈಪ್ಸ್ ಗಳಿದೆ. ವೇರಿಯಬಲ್ ನ ಡಿಗ್ರಿ ಅಥವಾ ಪಾಲಿನಾಮಿಯಲ್ ನ ಡಿಗ್ರಿ 1 ಆಗಿದ್ರೆ, 2 ಇದ್ರೆ, 3 ಇದ್ರೆ ಏನು ಅಂತ. ಡಿಗ್ರಿ 1 ಇದ್ರೆ ನಾವು ಅದನ್ನ ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಡಿಗ್ರಿ 2 ಇದ್ರೆ, ಇಲ್ಲಿ ಡಿಗ್ರಿ 2 ಅಂತ ಹೆಂಗ್ ಕನ್ಸಿಡರ್ ಮಾಡಿದ್ವಿ? ಇದ್ರ ಪವರ್ 1 ಇದೆ, ಇದ್ರ ಪವರ್ 0 ಇದೆ, y ಪವರ್ 0 ಆಗುತ್ತದಲ್ವಾ. ಹೈಯೆಸ್ಟ್ ಪವರ್ ನ ನಾವು ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಹಾಗಾಗಿ ಇದ್ರಲ್ಲಿ ಹೈಯೆಸ್ಟ್ ಪವರ್ ಇರೋದು 2, ಡಿಗ್ರಿ ಇಸ್ 2. Therefore, that polynomial is called as quadratic polynomial. ಈಗ ಇಲ್ಲಿ ಡಿಗ್ರಿ ಎಷ್ಟಿದೆ? 3 ಇದೆ. ಅಂತ ಪಾಲಿನಾಮಿಯಲ್ ನಾವೇನಂತ ಕರಿತೀವಿ? ಕ್ಯೂಬಿಕ್ ಪಾಲಿನಾಮಿಯಲ್. ಬೇಸ್ಡ್ ಆನ್ ಡಿಗ್ರಿ 3 ಟೈಪ್ಸ್ ಇದೆ. ಮೊದಲನೇದು ಲೀನಿಯರ್, ಎರಡನೇದು ಕ್ವಾಡ್ರಾಟಿಕ್, ಥರ್ಡ್ ಒನ್ ಕ್ಯೂಬಿಕ್ ಪಾಲಿನಾಮಿಯಲ್. Now we will go for ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್. ಪಾಲಿನಾಮಿಯಲ್ ವ್ಯಾಲ್ಯೂ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ನೋಡಿ, ಇಫ್ p of x is a polynomial in x and if k is any real number, then the value obtained by putting x is equal to k in p of x is called value of the polynomial. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ p of x ಅಂತ ಒಂದು ಎಕ್ಸ್ಪ್ರೆಷನ್ ಇರ್ತದೆ. x ನಲ್ಲಿ x ಜಾಗದಲ್ಲೆಲ್ಲ ಏನ್ ವ್ಯಾಲ್ಯೂ ಹಾಕ್ಬೇಕು? k ಅಂತ ಹಾಕ್ಬೇಕು. k ಅಂದ್ರೆ ಏನ್ ಸರ್ ಅಂದ್ರೆ k ಅಂದ್ರೆ ಏನು ನಂಬರ್. k ಅನ್ನೋದು ಒಂದು ನಂಬರ್ ಆಗಿರ್ತದೆ ಅಷ್ಟೇ. ಆ ನಂಬರ್ ನ x ಜಾಗದಲ್ಲಿ ಹಾಕಿದಾಗ ಬರೋ ಉತ್ತರ ಇದೆಯಲ್ಲ, ಅದನ್ನ ನಾವೇನಂತ ಕರಿತೀವಿ? ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. p of x is equal to x square minus 4x plus 5 ಇದೆ. ಇದರಲ್ಲಿ ನಾವೀಗ ರೀಪ್ಲೇಸ್ x by 4 ಅಂದ್ರೆ x is equal to 4 ಅಂತ ಒಂದು ನಂಬರ್ ನ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. x is equal to 4 ಆದರೆ p of 4 is equal to 4 square minus 4 into 4 plus 5 ಆಗುತ್ತೆ. 4 square ಅಂದ್ರೆ ಎಷ್ಟು? 4 into 4. 4 4 the 16 minus 4 into 4 is 16 plus 5. ಈಗ ಇವೆರಡನ್ನ ಕ್ಯಾನ್ಸಲ್ ಮಾಡ್ಬೋದು. ಒಂದು ಪ್ಲಸ್ ಇದೆ, ಮೈನಸ್ ಇದೆ. ಹಂಗಾಗಿ ನಮಗೆ ಉಳಿಯೋದು ಉತ್ತರ ಎಷ್ಟಿದೆ? +5. ಈ +5 ಏನ್ ಬಂತು? This is called value of polynomial. ಓಕೆನಾ? ಈಗ ನಾವು ಸೆಕೆಂಡ್ ಕಾನ್ಸೆಪ್ಟ್ ಹೋಗ್ತಾ ಇದ್ದೀವಿ. ಏನು? zeros of the polynomial. ನೋಡಿ ಮಕ್ಕಳೇ, ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್, zeros ಆಫ್ ಪಾಲಿನಾಮಿಯಲ್ ಕನ್ಫ್ಯೂಷನ್ ಇರೋದು ಬೇಡ. ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ ಅಂದ್ರೆ ಎಕ್ಸ್ ಜಾಗಕ್ಕೆ ಯಾವುದಾದ್ರೂ ನಂಬರ್ ಅನ್ನ ಹಾಕ್ಬೋದು. 1 2 -1 3 1/2 ಎನಿ ನಂಬರ್ ವಿ ಕ್ಯಾನ್ ಪುಟ್ ಇನ್ ದ ಪ್ಲೇಸ್ ಎಕ್ಸ್. ಓಕೆನಾ? ಜೀರೋ ಆಫ್ ದ ಪಾಲಿನಾಮಿಯಲ್ ಅಂದ್ರೆ ಯಾವ್ದಾದ್ರೂ ಈ ತರ ನಂಬರ್ ಗಳನ್ನ ಹಾಕಿದಾಗ ಬರೋ ಉತ್ತರ 0 ಆಗಿದ್ರೆ ಅದನ್ನ ನಾವು zero ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. The real values of the variable for which the value of the polynomial becomes 0 are called zeros of the polynomial. ಅವಾಗ ಏನು x is equal to ಅಂತ ಆನ್ಸರ್ ಬರ್ತದೋ ಅದನ್ನ ನಾವೇನಂತ ಕರಿತೀವಿ? zero of the polynomial. ಈಗ ಇಲ್ಲಿ x is equal to 4 ಹಾಕಿದೀವಿ, ಆನ್ಸರ್ ಎಷ್ಟು ಬಂದಿದೆ? 5 ಬಂದಿದೆ. ಹಾಗಾದ್ರೆ x is equal to 4 ಅಂತಕ್ಕಂಥದ್ದು zero of the polynomial ಅಲ್ಲ. ಓಕೆನಾ? ಇದು ಆಗ್ಬೇಕು ಅಂದ್ರೆ ಇಲ್ಲಿ ಆನ್ಸರ್ ಎಷ್ಟು ಬರ್ಬೇಕಾಯ್ತು? 0 ಬರ್ಬೇಕಾಗಿತ್ತು. ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ ಬಿಕಮ್ 0, ದೆನ್ ನಾವು ಏನು ಎಕ್ಸ್ ವ್ಯಾಲ್ಯೂ ಹಾಕಿರ್ತೀವೋ ಅದನ್ನ ನಾವೇನಂತ ಕರಿತೀವಿ? zero ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಓಕೆನಾ? ಎಕ್ಸಾಂಪಲ್ ಒಂದು ತಗೊಳ್ಳೋಣ. p ಆಫ್ x. ಇಲ್ಲಿ ಎಕ್ಸ್ ಜಾಗದಲ್ಲಿ 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ. p ಆಫ್ 1 is equal to 2 into 1 cube minus 3 into 1 square minus 2 into 1 plus 3. Next step ಅಲ್ಲಿ 1 cube is 1, 1 into 2 is 2. 1 square is 1, 1 into 3 is 3 minus 2 ones are
2 ಪ್ಲಸ್ 3. ಈಗ ನೋಡಿ, ಪ್ಲಸ್ 2 ಮೈನಸ್ 2 ಗೆಟ್ ಕ್ಯಾನ್ಸಲ್, ಮೈನಸ್ 3 ಪ್ಲಸ್ 3 ಗೆಟ್, ಎಲ್ಲದೂ ಕ್ಯಾನ್ಸಲ್ ಆಗಿದೆ. ಉತ್ತರ ಎಷ್ಟು ಬಂದಿದೆ? 0 ಬಂತು. ನೋಡಿ, ವ್ಯಾಲ್ಯೂ ಆಫ್ ದ ಪಾಲಿನಾಮಿಯಲ್ ಬಿಕಮ್ 0 ವ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 0. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು 1 ಅನ್ನೋದನ್ನ, ಎಕ್ಸ್ ಇಸ್ ಈಕ್ವಲ್ ಟು 1 ಇದ್ದಾಗ ಪಿ ಆಫ್ 1 0 ಬಂದಿದೆ. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು 1 ಅನ್ನೋದನ್ನ ನಾವೇನಂತ ಕರಿತೀವಿ? 0 ಆಫ್ ದ ಪಾಲಿನಾಮಿಯಲ್. ಅರ್ಥ ಆಯ್ತಲ್ಲ? 1 is 0 of the polynomial. ಇಲ್ಲಿ ಒಂದು ಲೆಕ್ಕ ಮಾಡ್ಲಿಕ್ಕೆ ಹೋಗೋಣ. ಈಗ ನಾವು ಗ್ರಾಫಿಕಲ್ ಮೆಥಡ್ ಅಲ್ಲಿ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಎಷ್ಟಿದಾವೆ ಅಂತ ಕಂಡುಹಿಡಿಯೋದು ತುಂಬಾ ಸುಲಭವಾದ ಪ್ರಶ್ನೆ ಇದೆ. ಏನ್ ಹೇಳ್ತದೆ ಅಂದ್ರೆ, ದ ಪಾಲಿನಾಮಿಯಲ್ ಈಸ್ ಇನ್ ದ ಫಾರ್ಮ್ ಆಫ್ y is equal to p of x. ಗ್ರಾಫ್ ಯಾವ ಫಾರ್ಮ್ ನಲ್ಲಿ ಇರ್ತದೆ? y is equal to p of x ಅನ್ನೋ ಫಾರ್ಮ್ ನಲ್ಲಿ ಇರ್ತದೆ. For finding the number of zeros for the given figure, we have to just check the number of points where the graphs intersect the x-axis. ವೆರಿ ವೆರಿ ಸಿಂಪಲ್ ಆಗಿದೆ ಕಾನ್ಸೆಪ್ಟ್ ಅಂತ ನೋಡೋಣ. ಈಗ ನೋಡಿ, ಇಲ್ಲಿ ಎಕ್ಸ್ ಆಕ್ಸಿಸ್ ಇದೆ, ವೈ ಆಕ್ಸಿಸ್ ಇದೆ. ಓಕೆನಾ? ಇದು ಎಕ್ಸ್ ಆಕ್ಸಿಸ್, ಇಲ್ಲಿರೋದು ವೈ ಆಕ್ಸಿಸ್. ಇಲ್ಲಿ ನಮಗೆ ಎಕ್ಸ್ಟ್ರಾ ಲೈನ್ ಸಿಗ್ತಿದೆಯಲ್ಲ, ಇದು y is equal to f of x ಅಂತಕ್ಕಂಥದ್ದು. y equals f of x. ಈ ಲೈನ್ ಎಕ್ಸ್ ಆಕ್ಸಿಸ್ ನ ಎಲ್ಲಿ ಕಟ್ ಮಾಡಿದೆ? ಎಲ್ಲಾದ್ರೂ ಕಟ್ ಮಾಡಿದೆಯಾ? ಎಲ್ಲೂ ಕಟ್ ಮಾಡಿಲ್ಲ. ಹಂಗಾಗಿ ಇದರ ವ್ಯಾಲ್ಯೂ ಗಿವನ್ ಲೈನ್ ಈಸ್ ಇಂಟರ್ಸೆಕ್ಟಿಂಗ್ ಎಕ್ಸ್ ಆಕ್ಸಿಸ್ ಅಟ್ ಹೌ ಮೆನಿ ಪಾಯಿಂಟ್ಸ್? ನಾಟ್ ಇಂಟರ್ಸೆಕ್ಟಿಂಗ್. ಹಾಗಾಗಿ ದ ನಂಬರ್ ಆಫ್ ಝೀರೋಸ್ ಈಸ್ 0. ಈ ಪಾಲಿನಾಮಿಯಲ್ಗೆ ಯಾವುದೇ ಆನ್ಸರ್ ಇರೋದಿಲ್ಲ, ದಟ್ ಈಸ್ 0, ಬಿಕಾಸ್ ದ ಗ್ರಾಫ್ ಡಸ್ ನಾಟ್ ಇಂಟರ್ಸೆಕ್ಟ್ ಎಕ್ಸ್ ಆಕ್ಸಿಸ್ ಅಟ್ ಎನಿ ಪಾಯಿಂಟ್. ಇದು ಎಕ್ಸ್ ಆಕ್ಸಿಸ್ ಎಲ್ಲೂ ಕಟ್ ಮಾಡ್ತಾ ಇಲ್ಲ. ಮತ್ತೊಂದು ಲೆಕ್ಕಕ್ಕೆ ಹೋಗೋಣ. ಇದು ಎಕ್ಸಾಮ್ ನಲ್ಲಿ ತುಂಬಾ ಪ್ರಮುಖವಾಗಿ ಕೇಳ್ತಕ್ಕಂಥ ಪ್ರಶ್ನೆ ಮಕ್ಕಳೇ, 1 ಮಾರ್ಕ್ಸಿಗೆ ಬಂದೇ ಬರ್ತದೆ. ನೀವಿಲ್ಲಿ ಇದನ್ನ ನೋಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. y is equal to p of x ಅಂತ ಇದೆ. ಏನಾದ್ರೂ ನಿಮಗೆ ಈಕ್ವೇಶನ್ ಹಿಂಗ್ ಕೊಟ್ಬಿಟ್ಟಪ್ಪ, x is equal to p of y ಅಂತ ಕೊಟ್ರೆ ಏನ್ ಮಾಡೋದು ಸರ್ ಅಂತ ಕೇಳಿದ್ರೆ, ಈ ಗ್ರಾಫ್ ಏನಿದೆಯೋ ಇದು y ಆಕ್ಸಿಸ್ ನ ಎಷ್ಟು ಸಾರಿ ಕಟ್ ಮಾಡಿದೆ, ಎಷ್ಟು ಪಾಯಿಂಟ್ ಅಲ್ಲಿ ಕಟ್ ಮಾಡಿದೆ ಅಂತ ನೋಡ್ಬೇಕಾಗುತ್ತೆ. 1 ಪಾಯಿಂಟ್ ಅಲ್ಲಿ ಕಟ್ ಮಾಡಿದೆ, ಹಂಗಾದ್ರೆ ಹಿಂಗಾಗಿದ್ರೆ ಆನ್ಸರ್ ಈಸ್ 1. ಓಕೆನಾ? y is equal to p of x ಅಂತ ಇರೋದ್ರಿಂದ ಎಕ್ಸ್ ಆಕ್ಸಿಸ್ ಅನ್ನ ಎಷ್ಟು ಬಾರಿ ಕಟ್ ಮಾಡಿದೆ ಅನ್ನೋದನ್ನ ನೋಡ್ಬೇಕಾಗ್ತದೆ. ಎಷ್ಟು ಬಾರಿ ಕಟ್ ಮಾಡಿದೆ? ಓನ್ಲಿ 1. Therefore, the number of zeros is 1 because the graph intersects the x-axis at 1 point. ನೋಡಿ, ಆ ಈಕ್ವೇಶನ್ ಇರೋದನ್ನ ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ನೋಡಿದ ತಕ್ಷಣ ಪಿ ಆಫ್ ಎಕ್ಸ್ ಅಂತ ಇದ್ರೆ ಎಕ್ಸ್ ಅನ್ನ ಎಷ್ಟು ಸಾರಿ ಕಟ್ ಮಾಡಿದೆ ನೋಡ್ಬೇಕು. ಒಂದೇ ಒಂದ್ ಸಾರಿ ಕಟ್ ಮಾಡಿದೆ, ಆನ್ಸರ್ ಈಸ್ 1. ಏನಾದ್ರೂ ಪಿ ಆಫ್ ವೈ ಅಂತ ಇದ್ರೆ ಅವಾಗ ಏನ್ ಮಾಡ್ಬೇಕು ನೀವು? ವೈ ಅನ್ನ ಎಷ್ಟು ಸಾರಿ ಕಟ್ ಮಾಡಿದೆ ಅಂತ ನೋಡ್ಬೇಕಾಗ್ತದೆ. ಓಕೆ, ವಿ ವಿಲ್ ಗೋ ಫಾರ್ ಒನ್ ಮೋರ್ ಕ್ವಶನ್. ನೋಡಿ, ಈಗ ಕ್ವಶನ್ ಸೇಮ್ ಇದೆ. y is equal to p of x ಅಂದ್ರೆ ಎಕ್ಸ್ ಅನ್ನ ಎಷ್ಟು ಬಾರಿ ಕಟ್ ಆಗಿದೆ ಅಂತ ನೋಡ್ಬೇಕು ನಾವು. 1 2 3. ನೋಡಿ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಇದೆ. ಈ ಗ್ರಾಫ್ ಅಂತಕ್ಕಂಥದ್ದು ಎಕ್ಸ್ ಆಕ್ಸಿಸ್ ನ ಎಷ್ಟು ಪಾಯಿಂಟ್ಸ್ ಅಲ್ಲಿ ಕಟ್ ಮಾಡಿದೆ? 1 2 ಅಂಡ್ ದೆನ್ 3. ಟೋಟಲ್ 3 ಪಾಯಿಂಟ್ಸ್ ಆಗಿರೋದ್ರಿಂದ ನಂಬರ್ ಆಫ್ ಝೀರೋಸ್ ಎಷ್ಟಾಗ್ತದೆ ಮಕ್ಕಳೇ? 3. ನೋಡಿ, ನೀಟಾಗಿ ಗುರುತು ಮಾಡಿದ್ದಾರಲ್ವಾ? ದ ನಂಬರ್ ಆಫ್ ಝೀರೋಸ್ ಈಸ್ 3 because the graph intersect the x-axis at 3 points. ಕ್ಲಿಯರ್ ಆಯ್ತಲ್ಲ? ಜಸ್ಟ್ ನೋಡಿದ ತಕ್ಷಣ ಆನ್ಸರ್ ಬರೀತಕ್ಕಂಥ ಕಾನ್ಸೆಪ್ಟ್ ಇವತ್ತು ನಾವು ಕಲಿತಾ ಇರೋದು ವೆರಿ 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 ಇಂಪಾರ್ಟೆಂಟ್. ಮುಂದಿನ ಗ್ರಾಫ್ಗೆ ಹೋಗೋಣ. ನೋಡಿ, ಇಲ್ಲಿ ಎಕ್ಸ್ ಆಕ್ಸಿಸ್ ಅನ್ನ ಎಷ್ಟು ಪಾಯಿಂಟ್ ಅಲ್ಲಿ ಕಟ್ ಮಾಡ್ತಾ ಇದೆ? ಜಸ್ಟ್ ನೋಡಿದ ತಕ್ಷಣ ಆನ್ಸರ್ ಬರ್ತದೆ. ಎಷ್ಟು ಪಾಯಿಂಟ್ ಅಲ್ಲಿ? 2. Therefore, number of zeros is 2 because the graph intersect the x-axis at 2 points.
ರೀಸನ್ ಏನು ಅಂತ ಕೇಳಿದ್ರೆ ಇದು ಹೇಳೋದು 2 ಪಾಯಿಂಟ್ ಅಲ್ಲಿ ಕಟ್ ಆಗ್ತಿದೆಯಪ್ಪ, ಹಂಗಾಗಿ ನಂಬರ್ ಆಫ್ ಜೀರೋಸ್ ಎಷ್ಟಿರ್ತದೆ 2 ಅಂತ. ನೆಕ್ಸ್ಟ್ ಈ ಗ್ರಾಫ್ಗೆ ಆನ್ಸರ್ ಎಷ್ಟು ಬರ್ತದೆ? ನಂಬರ್ ಆಫ್ ಜೀರೋಸ್ ಎಷ್ಟು ಪಾಯಿಂಟ್ ಅಲ್ಲಿ ಕಟ್ ಮಾಡ್ತಾ ಇದೆ? 4 ಪಾಯಿಂಟ್ಸ್. 1 2 3 4. Therefore number of zeros is 4 because the graph intersects the x-axis at 4 points. Here ಇಲ್ಲೂ ಕೂಡ 1 2 3 ಪಾಯಿಂಟ್ಸ್ ಅಲ್ಲಿ ಕಟ್ ಮಾಡ್ತಾ ಇದೆ, ಹಂಗಾಗಿ the number of zeros is 3 because the graph intersects x-axis at 3 points. ಈಗ ನಾವು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗೆ ಹೋಗ್ತಾ ಇದ್ದೀವಿ. ಅದು ಏನಂದ್ರೆ ರಿಲೇಷನ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಯಿಫಿಷಿಯಂಟ್ ಆಫ್ ಅ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಝೀರೋಸ್ ಅಂತ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ಆನ್ಸರ್ ಬರ್ತದಲ್ವಾ, ಅದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನ ಸಾಲ್ವ್ ಮಾಡಿದಾಗ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು 2 ಆನ್ಸರ್ ಬರ್ತದೆ. ಒಂದು ಎಕ್ಸ್ ಇಸ್ ಈಕ್ವಲ್ ಟು 1 ಮತ್ತೆ ಎಕ್ಸ್ ಇಸ್ ಈಕ್ವಲ್ ಟು 2, ಹೀಗೆ ಯಾವ್ದಾದ್ರು ಆನ್ಸರ್ ಬರ್ಬೋದು, ಅದಕ್ಕೇನು ಸಮಸ್ಯೆ ಇಲ್ಲ. 2 ಆನ್ಸರ್. ಕ್ವಾಡ್ರಾಟಿಕ್ ಮೀನ್ಸ್ ಜೀರೋಸ್ ಎಷ್ಟಿರ್ತವೆ 2, ಯಾಕೆಂದ್ರೆ ಡಿಗ್ರಿ 2 ಇದೆ. ಕ್ಯೂಬಿಕ್ ಮೀನ್ಸ್ 3 ಆನ್ಸರ್ಸ್ ಅಷ್ಟೇ. ಡಿಗ್ರಿ ಎಷ್ಟಿರ್ತದೋ ಅಷ್ಟು ಆನ್ಸರ್ ಬರ್ತದೆ ಅನ್ನೋದು ಕಾನ್ಸೆಪ್ಟ್. ಇಲ್ಲಿ ಆಲ್ಫಾ ಮತ್ತೆ ಬೀಟಾ ಅನ್ನೋವು 2 ಆನ್ಸರ್ ಬರ್ತವಂತೆ ಝೀರೋಸ್ ಅಂತ ಹೇಳಿದ್ದಾರೆ. ಓಕೆ, ಆಲ್ಫಾ ಬೀಟಾ ಅಂದ್ರೆ ಆಲ್ಫಾನ ಎಕ್ಸ್ ಜಾಗಕ್ಕೆ ಹಾಕಿದ್ರೆ ದಿಸ್ ವ್ಯಾಲ್ಯೂ ಬಿಕಮ್ 0, ಬೀಟಾನ ಇದ್ರೊಳಗೆ ಹಾಕಿದ್ರೆ ವ್ಯಾಲ್ಯೂ ಬಿಕಮ್ 0. ಸರ್ ಆಲ್ಫಾ ಬೀಟಾ ಅಂದ್ರೆ ಏನ್ ಸರ್? ದೀಸ್ ಆರ್ ದ ನಂಬರ್. 0 ಇರ್ಬೋದು, 1 ಇರ್ಬೋದು, 1/2 -1/3, ಯಾವ್ದಾದ್ರು ಒಂದು ರ್ಯಾಷನಲ್ ನಂಬರ್ ಆಗಿರ್ತದೆ. ಸಮ್ ಆಫ್ ದ ಝೀರೋಸ್ ಅಂತ ಬಂದ್ರೆ ಎರಡನ್ನ ಕೂಡಿಸಿದ್ರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಇದು ಮೈನಸ್ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಓಕೆ, ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಅಂದ್ರೆ ಏನಿದೆಯಪ್ಪ? ಬಿ ಇದೆ, ಮೈನಸ್ b/a. ಅದೇ ತರ ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂತ ಬರ್ತದೆ, ಆಲ್ಫಾ ಇಂಟು ಬೀಟಾ. ಇವೆರಡನ್ನ ಗುಣಿಸಿದಾಗ ಏನ್ ಬರ್ತದೆ ಆನ್ಸರ್? ಕಾನ್ಸ್ಟಂಟ್ ಟರ್ಮ್ ಡಿವೈಡೆಡ್ ಬೈ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್, ದಟ್ ಈಸ್ c/a. ನೋಡಿ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಆನ್ಸರ್ ಏನು? ಮೈನಸ್ b/a. ಇದನ್ನೇನಂತ ಕರಿತೀವಿ ನಾವು? ಸಮ್ ಆಫ್ ದ ಝೀರೋಸ್. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಹೌ ಮಚ್? c/a. ಇಲ್ಲಿ ಮೈನಸ್ ಇರೋದು ನೆನಪಿಟ್ಕೋಬೇಕು, ಮೈನಸ್ b/a, ಇದು ಪ್ಲಸ್ c/a. ಇದನ್ನೇನಂತ ಕರಿತೀವಿ? ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂತ ಕರಿತೀವಿ. ಮಕ್ಕಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಪಾಲಿನಾಮಿಯಲ್ ಅಂದ್ರೇನು, ಪಾಲಿನಾಮಿಯಲ್ ಅಲ್ಲಿ ಬರ್ತಕ್ಕಂಥ ಟೈಪ್ಸ್ ಗಳು ಯಾವ್ಯಾವು, ಬೇಸ್ಡ್ ಆನ್ ಡಿಗ್ರಿ ಒಂದಿದೆ, ಬೇಸ್ಡ್ ಆನ್ ನಂಬರ್ ಆಫ್ ಟರ್ಮ್ಸ್ ಇದೆ. ಓಕೆ, ಅದನ್ನ ಕಲ್ತ್ಕೊಂಡ್ವಿ. ಗ್ರಾಫ್ ಅನ್ನ ನೋಡಿ ನಂಬರ್ ಆಫ್ ಝೀರೋಸ್ ಎಷ್ಟು ಅಂತ ಹೇಳೋದನ್ನ ಕಲ್ತ್ಕೊಂಡ್ವಿ. ಜೊತೆಗೆ ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಯಿಫಿಷಿಯಂಟ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ ನೋಡಿದ್ದೀವಿ. ಇಷ್ಟನ್ನ ಕಲಿತು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಈ ಫಾರ್ಮುಲಾಗಳನ್ನೆಲ್ಲ ನೆನಪಿಟ್ಕೊಳ್ಳಿ. ಮುಂದಿನ ಕ್ಲಾಸ್ ಅಲ್ಲಿ ಝೀರೋಸ್ ಅನ್ನ ಫೈಂಡ್ ಔಟ್ ಮಾಡೋದು ಹೇಗೆ, ನೆಕ್ಸ್ಟ್ ಝೀರೋಸ್ಗೂ ಈ ರಿಲೇಷನ್ಗೂ ಏನಿದೆ, ಸಮ್ ಆಫ್ ದ ಝೀರೋ ಪ್ರಾಡಕ್ಟ್ ಆಫ್ ದ ಲೀನೋ, ಇದನ್ನ ವೆರಿಫೈ ಮಾಡೋದು ಹೆಂಗೆ ಅಂತ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಬರ್ತದಲ್ಲ ಎರಡು, ಒಂದು ಆಲ್ಫಾ ಆಗುತ್ತೆ, ಇನ್ನೊಂದು ಬೀಟಾ ಆಗುತ್ತೆ. ಅದನ್ನ ನೇರವಾಗಿ ಕೂಡಿಸಿದ್ರೆ ಎಷ್ಟು ಆನ್ಸರ್ ಬರ್ತದೆ, ಈ ಫಾರ್ಮುಲಾ ಒಳಗಡೆ ಹಾಕ್ದಾಗ ಎಷ್ಟು ಆನ್ಸರ್ ಬರ್ತದೆ, ಇವೆರಡು ಈಕ್ವಲ್ ಅಂದ್ರೆ ಸೇಮ್ ಆನ್ಸರ್ ಬರ್ಬೇಕಲ್ವಾ. ಆ ವೆರಿಫಿಕೇಶನ್ 3 ಮಾರ್ಕ್ಸ್ಗೆ 100% SSLC ಎಕ್ಸಾಮ್ ನಲ್ಲಿ ಬಂದೇ ಬರ್ತದೆ. ಹಂಗಾಗಿ ಆ ಕಾನ್ಸೆಪ್ಟ್ ಗಳ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು.